ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ನೀಚ ಆಗ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ. ಸೊ 1 ತಿಂಗಳು 4 ದಿವಸ. ಸೊ ಹಾಗಾಗಿ ಇವ್ರಿಗೆ ಅಂತ ಹೇಳಿದ್ರೆ ಯಾರ್ಯಾರಿಗೆ ಕುಜ ಮಹಾದಶ ನಡೀತಿದೆ, ಇವನ್ ಕುಜ ಮಹಾದಶ ಇಲ್ಲ ಅಂತ ಹೇಳಿದ್ರು ನಮ್ಗೆ ಗೋಚಾರದಲ್ಲಿ ಗೋಚಾರದ ಫಲಗಳು ಬಂದೇ ಬರುತ್ತೆ. ಹಾಗಾಗಿ ಸೊ ಹೇಗಿದೆ ಟ್ರಾನ್ಸಿಟ್ ಅಂತ ನೋಡೋಣ. ನೀವೇನಾದ್ರೂ ಮೊದಲೇ ಬಾರಿ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಚಾನೆಲ್ ಅಲ್ಲಿ ಯಾವುದೇ ಗ್ರಹ ಟ್ರಾನ್ಸಿಟ್ ಆದಾಗ ವಿಡಿಯೋ ಮಿಸ್ ಆದ್ರೂ ಕುಜ ಗ್ರಹರು ಮಾತ್ರ ಟ್ರಾನ್ಸಿಟ್ ಆದಾಗ ನಿಮ್ಗೆ ವಿಡಿಯೋ ಮಿಸ್ ಆಗೋದಿಲ್ಲ ಅಂತ ಇವನ್ ಮೊದಲಿಂದನೂ ಹೇಳಿದ್ದೀನಿ ಅಂಡ್ ಅದನ್ನ ನಡ್ಸ್ಕೊ ಬರ್ತಿದ್ದೀನಿ. ಬಿಕಾಸ್ ರಾಹು ಕೇತು ಶನಿ ಗುರು ಈ ಗ್ರಹರು ಎಷ್ಟು ಇಂಪಾರ್ಟೆಂಟ್ ಟ್ರಾನ್ಸಿಟ್ ಅಲ್ಲಿ, ಎಸ್ಪೆಷಲಿ ಕುಜ ಗ್ರಹರು ಟ್ರಾನ್ಸಿಟ್ ಆದಾಗ್ಲೂ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ಗೋಚಾರದ ಗ್ರಹಗಳು ನಮ್ಮ ಗ್ರಾಚಾರವನ್ನ ಬಿಡಿಸ್ಲಿಕ್ಕೇನೆ ಬರ್ತವೆ. ಸೊ ಗುಡ್ ಇದ್ರೆ ಗುಡ್, ಬ್ಯಾಡ್ ಇದ್ರೆ ಬ್ಯಾಡ್. ಸೊ ಹಾಗಾಗಿ ಫೈನ್. ಏಪ್ರಿಲ್ 3ನೇ ತಾರೀಕಿಂದ ನಮಗೆ ಜೂನ್ 7ನೇ ತಾರೀಕು ತನಕ ನೀಚ ಆಗಿರುತ್ತೆ ಗ್ರಹರು. ಇಲ್ಲಿ ನಾವು ಮೇನ್ಲಿ ಯಾವ್ಯಾವ ಒಂದು ಅಂಶಗಳನ್ನ ಗಮನಕ್ಕೆ ತಗೋಬೇಕು ಅನ್ನೋದು ನೋಡೋಣ. ಸೊ ಕುಜ ಗ್ರಹರು ಕರ್ಕಾಟಕ ರಾಶಿಯಲ್ಲಿ ನೀಚ. ಇದು ಲಗ್ನಗಳ ಪ್ರಕಾರ ಹೋಗೋಣ ಹೇಗಿರುತ್ತೆ ಅಂತ ಹೇಳಿ. ಸೊ ಹಾಗೆ ನಾನು ಮೇನ್ಲಿ ಕೆಲವೊಂದು ಪ್ಲಾನೆಟ್ಸ್ ನ ತಗೊಂತೀನಿ, ಬಿಕಾಸ್ ನಿಮ್ಗೆ ಒಂದು ನಾಲೆಡ್ಜ್ಗೋಸ್ಕರ. ಆಲ್ರೆಡಿ ಶನಿ ಗ್ರಹರು ಎಲ್ಲಿದ್ದಾರೆ? ಸೊ ಮೀನರಾಶಿಯಲ್ಲಿ ಇದ್ದಾರೆ. ನೆಕ್ಸ್ಟ್ ನಿಮಗೆ ಗುರುಗ್ರಹರು ಎಲ್ಲಿದ್ದಾರೆ? ಇನ್ನು ಅವರು ನಿಮ್ಗೆ ಮೇ 14ನೇ ತಾರೀಕು ತನಕ ಇಲ್ಲೇ ಇರ್ತಾರೆ. ಸೊ ಇದು ಟ್ರಾನ್ಸಿಟ್. ಹಾಗೆ ಕೇತು ಗ್ರಹರು ಇಲ್ಲಿದ್ದಾರೆ, ರಾಹು ಅಗೈನ್ ಇಲ್ಲೇ ಇದೆ. ಸೊ ಇದು ಮೇನ್ಲಿ ಪ್ಲಾನೆಟ್ಸ್. ಸೊ ಇದನ್ನ ಬಿಟ್ಟು ನಿಮ್ಗೆ ನಾನು ಈಗ ಟ್ರಾನ್ಸಿಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಡೆಫಿನೆಟ್ಲಿ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬಹುದು. ಫೈನ್, ಬನ್ನಿ. ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ಕೆಲಸಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾವ್ಯಾವ ಕೆಲಸಗಳು? ಪ್ರಾಪರ್ಟಿ, ಪರ್ಚೇಸ್ ಆಫ್ ಪ್ರಾಪರ್ಟಿ ಆರ್ ಸೇಲ್ ಆಫ್ ಪ್ರಾಪರ್ಟಿ. ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರ, ಅದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿರಬಹುದು, ಪರ್ಚೇಸ್ ಆಫ್ ಪ್ರಾಪರ್ಟಿ ಆಗಿರಬಹುದು, ಸೇಲ್ ಆಗಿರಬಹುದು, ಅಥವಾ ಉಳಿದ ಹಾಗೆ ಖಾತಾಪಾಣಿಗಳ ವಿಚಾರವಾಗಿರಬಹುದು, ಸ್ವಲ್ಪ ಹೋಲ್ಡ್ ಮಾಡಿ. ಅಥವಾ ಈ ಪೀರಿಯಡ್ ಮುಗಿಯೋವರೆಗೂ ನಿಮ್ಗೆ ಅಷ್ಟು ಪಾಸಿಟಿವ್ ರಿಸಲ್ಟ್ ಬರೋದೇ ಇಲ್ಲ ಇಲ್ಲಿ. ಹಾಗೆ ಕ್ಲಿಯರಾ? ನೆಕ್ಸ್ಟ್, ಎರಡನೇದು, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನೀವೇನಾದ್ರೂ ಇದ್ದು, ಎಸ್ಪೆಷಲಿ ಡಿಫೆನ್ಸ್ ಅಂತ ಹೇಳಿದ್ರೆ ಮಿಲಿಟರಿ ಆಗಿರಬಹುದು, ಪೊಲೀಸ್ ಆಗಿರಬಹುದು, ಅಥವಾ ಯಾವ್ದಾದ್ರು IAS IPS ಎಕ್ಸಾಮ್ಸ್ ಈ ಟೈಮಲ್ಲಿ ಕಂಡಕ್ಟ್ ಮಾಡಿ ಇಲ್ಲೇ ರಿಸಲ್ಟ್ ಬರುತ್ತಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ಅಥವಾ ಇಲ್ಲಿ ನಿಮಗೆ ಅಷ್ಟು ಪಾಸಿಟಿವ್ ಆಗಿ ರಿಸಲ್ಟ್ ಸಿಗೋದಿಲ್ಲ. ಸೊ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ರೆ ಅವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಏನೇ ಆದ್ರೂ ಗೋಚಾರದಲ್ಲಿ ಕುಜ ಗ್ರಹರು ನೀಚ ಆದಾಗ ನಮ್ಗೆ ಅಷ್ಟು ಫಲ ಸಿಗೋದಿಲ್ಲ, ಸ್ಲೋ ಆಗುತ್ತೆ. ಇವನ್ ನೀವು ಪೊಲೀಸ್ ಸ್ಟೇಷನ್ಗೆ ತಿರ್ಗಾಡ್ತಿದ್ದೀರಾ, ಯಾವ್ದೋ ಕೋರ್ಟು ಕೇಸ್ ಅಥವಾ ಡಿವೋರ್ಸ್ ರಿಲೇಟೆಡ್ ಅಥವಾ ಯಾವ್ದೋ ನೋಟಿಸ್ ರಿಲೇಟೆಡ್ ಅಂದ್ರೆ ಡಿಲೇ ಆಗುತ್ತೆ, ವರ್ಕ್ ತುಂಬಾನೇ ಡಿಲೇ ಆಗುತ್ತೆ. ಇವನ್ ತುಂಬಾನೇ ಡಿಲೇ ಆದಾಗ ನಿಮ್ಗೆ ಇರಿಟೇಷನ್ ಆಗುತ್ತೆ. ಈಗ ಲಗ್ನಗಳ ಪ್ರಕಾರ ಹೋಗೋಣ. ನಂಬರ್ 1, ಮೇಷ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ, ಅಥವಾ ಮೇಷ ರಾಶಿ. ಇದು ಕುಜ ಗ್ರಹರ ಒಂದು ಬದಲಾವಣೆ ವಿಚಾರವನ್ನ ತಗೊಂಡಿದ್ದೀನಿ. 4ನೇ ಮನೆಯಲ್ಲಿ ಕೂತಿದ್ದಾರೆ ನಿಮ್ಗೆ ಅಂಡ್ ನೀಚ. ಹಾಗಾಗಿ ಲಗ್ನಾಧಿಪತಿ 4ನೇ ಮನೆ, ಕೇಂದ್ರದ ಮನೆ, ಆ ವಿಚಾರವಾಗಿ ಗುಡ್. ಬಟ್ ಅವನು ನೀಚ ಆಗಿರೋದ್ರಿಂದ ಸಡನ್ ಆಗಿ ತುಂಬಾ ಎಮೋಷನಲ್ ಆಗ್ತೀರಾ. ಯಾವ ವಿಚಾರವಾಗಿ? ತಾಯಿ ಮನೆ ಕಡೆಯ ವಿಚಾರವಾಗಿ, ಅಥವಾ ತಾಯಿ ಮನೆ ಕಡೆ ಪ್ರಾಪರ್ಟಿ ರಿಲೇಟೆಡ್ ವಿಚಾರವಾಗಿ, ಅಥವಾ ನಿಮ್ಮ ಮದರ್ ಲ್ಯಾಂಡ್, ನಿಮ್ಮ ಸುತ್ತಮುತ್ತ ಇರುವಂತಹ ವಿಚಾರವಾಗಿ. ಇವನ್ ಲಗ್ನಾಧಿಪತಿ ಅವರೇ, ಅಷ್ಟಮಾಧಿಪತಿ ಕೂಡ ಅವರೇ. ಸೊ ಹಾಗಾಗಿ ತುಂಬಾ ಎಮೋಷನಲ್ ಆಗ್ತೀರಾ. ಹೈಲಿ ನೀವೇನಾದ್ರೂ ಡಾಕ್ಟರ್ ಓರಿಯೆಂಟೆಡ್ ಇದ್ರೆ ನಿಮ್ಗೆ ಕೇಸ್ಗಳು ಬರೀ ಲೋ BP ಕೇಸ್ಗಳೇ ಬರುತ್ತೆ ನೋಡಿ. ಲೋ BP, ಅದ್ರ ಜೊತೆಗೆ ಟೈಫಾಯ್ಡ್, ಈ ತರ ರಿಲೇಟೆಡ್, ಬ್ಲಡ್ ಇನ್ಫೆಕ್ಷನ್, ಬ್ಲಡ್ ಕೌಂಟ್ಸ್ ಕಮ್ಮಿ ಇರೋದು ಅಥವಾ ವೈಟ್ಲೆಟ್ಸ್ ಜಾಸ್ತಿ ಇರೋದು, ಈ ತರ ರಿಲೇಟೆಡ್ ನಿಮ್ಗೆ ಬರುತ್ತೆ ಕೇಸಸ್. ಇವರು ಅಷ್ಟೇ, ಮೇಷ ರಾಶಿ ಅಥವಾ ಲಗ್ನದವರು ಆಲ್ರೆಡಿ 7.5 ಸ್ಟಾರ್ಟ್ ಆಗಿದೆ, ಅದೊಂದು ಅವ್ರಿಗೆ ಮೆಂಟಲಿ ಡಿಸ್ಟರ್ಬೆನ್ಸ್. ಅದ್ರ ಜೊತೆಗೆ ಮದರ್ ರಿಲೇಟೆಡ್, ಸಡನ್ ಆಗಿ ಮದರ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗೋದು, ಜ್ವರ ಬರೋದು ಅಥವಾ ಅಡ್ಮಿಟ್ ಆಗೋದು, ಈ ತರ ಇದೆ. ನಿಮ್ಮ ಮದರ್ ಏಜ್ 48 ಆದ ನಂತರ ಏನಾದ್ರು ಇದ್ರೆ ಡೆಫಿನೆಟ್ಲಿ ಇದು ಸ್ವಲ್ಪ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ. ಯಾಕಂದ್ರೆ ತುಂಬಾನೇ ಸುಸ್ತು ಅಥವಾ ಲೋ BP ಅಥವಾ ಅಡ್ಮಿಟ್ ಅಥವಾ ಹಾಸ್ಪಿಟಲ್ ಖರ್ಚು ತೋರಿಸ್ತಾ ಇದೆ. ಹಾಗೆ ಅವ್ನು ಎಲ್ಲಿ ದೃಷ್ಟಿ ಹಾಕ್ತಾ ಇದ್ದಾನೆ? ನಿಮ್ಗೆ 7ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾನೆ. ಕುಜನಿಗೆ ಮಾತ್ರ ಸ್ಪೆಷಲ್ ದೃಷ್ಟಿಗಳು.
4, 7, 8 ಈ 8ನೇ ದೃಷ್ಟಿ ಇದೆಯಲ್ಲ ಸಖತ್ ಇಂಪ್ಯಾಕ್ಟ್ ಬೀರುವಂತಹ ಒಂದು ದೃಷ್ಟಿ. ಹಾಗಾಗಿ ಅವ್ರು ನಿಮ್ಗೆ ನಿಮ್ಮ 7ನೇ ಮನೆ ಮೇಲೆ 4ನೇ ದೃಷ್ಟಿ ಹಾಕ್ತಾ ಇದ್ದಾರೆ. ಹಾಗೆ ನಿಮ್ಮ ಸೊ 10ನೇ ಮನೆ ಮೇಲೆ ಕೂಡ ದೃಷ್ಟಿ ಆಗ್ತಾ ಇದ್ದಾರೆ. ಕೆಲಸದ ವಿಚಾರವಾಗಿ ಮತ್ತೆ ಹಣಕಾಸಿನ ವಿಚಾರವಾಗಿ ಚೆನ್ನಾಗಿದೆ. ಮೇಷ ರಾಶಿ ಅಥವಾ ಮೇಷ ಲಗ್ನದವರಿಗೆ ವರ್ಕ್ ರಿಲೇಟೆಡ್ ಅಥವಾ ಇನ್ಕಮ್ ರಿಲೇಟೆಡ್ ಚೆನ್ನಾಗಿದೆ. ಕೇವಲ ತಾಯಿಯ ಆರೋಗ್ಯ ಅಥವಾ ತಾಯಿ ಕಡೆ ವಿಚಾರವಾಗಿ ಅಥವಾ ಮಾನಸಿಕ ಹಿಂಸೆ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಿದ್ರೆ ಮಾತ್ರ ನೋಡ್ಕೊಳ್ಳಿ. ಇವನ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಒಳ್ಳೆ ಒಂದು ಸ್ಕೋರ್ನ ಈ ಬಾರಿ ನೀವು ಮಾಡ್ತೀರಾ. ಇದಿಷ್ಟು ಮೇಷ ರಾಶಿ ಅಥವಾ ಮೇಷ ಲಗ್ನದವರಿಗೆ ಮೇನ್ ಲಗ್ನ ತಗೊಳ್ಳಿ. ನೆಕ್ಸ್ಟ್ ವೃಷಭದವರಿಗೆ ಬರೋಣ ಹೇಗಿದೆ ಅಂತ ಹೇಳಿ. ಸೊ ಲಗ್ನದಲ್ಲೇ ಗುರು, ನಾವೀಗ ಗುರು ಬಗ್ಗೆ ಮಾತಾಡ್ತಿಲ್ಲ. ಸೊ ನಿಮ್ಮ 7ನೇ ಮನೆ ಅಧಿಪತಿ ಮತ್ತೆ 12ನೇ ಮನೆ ಅಧಿಪತಿ ಎಲ್ಲಿ 3ನೇ ಮನೆಯಲ್ಲಿ ನೀಚ ಆಗ್ತಿದ್ದಾರೆ. ಹಾಗಾಗಿ ನಿಮ್ಮ ಹೆಂಡತಿ ಅಥವಾ ಗಂಡನ ಮನೆಯ ಕಡೆಯವರ ಜೊತೆ ವಾದ ವಿವಾದ ಆಗುವ ಸಾಧ್ಯತೆ ನಂಬರ್ 1. ಎರಡನೇದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರು ಅಥವಾ ಪಬ್ಲಿಕ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರಿಂದ ನಿಮಗೆ ಲಾಸ್. ಮೇ ಬಿ ನಿಮ್ಮ ವೆಹಿಕಲ್ ಅವ್ರು ತಗೊಂಡೋಗಿ ವೆಹಿಕಲ್ ಡ್ಯಾಮೇಜ್ ಆಗ್ಬೋದು, ಅಥವಾ ನಿಮ್ಮ ಒಂದು ಸಿಗ್ನೇಚರ್ಗಳು ಇಲ್ಲಿ ಮಿಸ್ಮ್ಯಾಚ್ ಆಗಬಹುದು. ಹಾಗಾಗಿ ನಿಮ್ಮ ಕಮ್ಯುನಿಕೇಶನ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ನಿಮ್ಮ ಚೆಕ್ ಬೌನ್ಸ್ ಆಗಿರಬಹುದು. ಇದ್ರ ರಿಲೇಟೆಡ್ ಆಲ್ ಡಾಕ್ಯುಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಅಥವಾ ನೀವೇನು ಅಗ್ರಿಮೆಂಟ್ ಇಲ್ಲಿ ಹಾಕಿರ್ತೀರಾ ಅದೆಲ್ಲ ಮಿಸ್ ಆಗಿ ಪೇಪರ್ ರಿಲೇಟೆಡ್ ವರ್ಕ್ ಅದೊಂದು ಇರಿಟೇಷನ್ ನಿಮ್ಗೆ ಫೀಲ್ ಆಗೋದು ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಪಬ್ಲಿಕ್ ಜೊತೆ ಮತ್ತೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ತೋರಿಸ್ತಾ ಇದೆ. ಹಾಗಾಗಿ ನೀವು ಸ್ವಲ್ಪ ಅಲರ್ಟ್ ಆಗಿ ಇರ್ಬೇಕಾಗುತ್ತೆ. ಅದನ್ನ ಬಿಟ್ಟು ನಿಮ್ಗೆ ಹೆಲ್ತ್, ಮೇನ್ಲಿ ಹೆಲ್ತ್ ಸ್ವಲ್ಪ ಗಮನ ಕೊಡಿ. ಯಾರಿಗಾದ್ರೂ ಕಿಡ್ನಿ ರಿಲೇಟೆಡ್, ಕಿಡ್ನಿ ಸ್ಟೋನು ಅಥವಾ ಯುಟ್ರಸ್ ರಿಲೇಟೆಡ್ ಇಶ್ಯೂಸ್ ಅಥವಾ ಯೂರಿನರಿ ಇನ್ಫೆಕ್ಷನ್ ಇದ್ರ ರಿಲೇಟೆಡ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ಬಿಕಾಸ್ 6th ಹೌಸ್ ಮೇಲೆ ಕೂಡ ನಿಮ್ಗೆ ಆಸ್ಪೆಕ್ಟ್ ಬೀಳ್ತಾ ಇರೋದ್ರಿಂದ. ಹಾಗೆ ನೆಕ್ಸ್ಟ್ ಆಸ್ಪೆಕ್ಟ್ ಎಲ್ಲಿ ಬೀಳ್ತಾ ಇದೆ ಕುಜಿಂದು ನಿಮ್ಗೆ? ಸೊ ನಿಮ್ಮ 9 ಮತ್ತು 10ನೇ ಮನೆ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಡೆಫಿನೆಟ್ಲಿ ಸಡನ್ ಆಗಿ ಒಂದು ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಹಾಗೆ ತಂದೆ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಿ. ಮತ್ತೆ ತಂದೆ ಜೊತೆ ವಾದ ವಿವಾದಕ್ಕೆ ಇಳಿಯುವ ಸಾಧ್ಯತೆ ಇದೆ. ಅಥವಾ ಬಾಸ್, ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಬಾಸ್ ನಿಮ್ಗೆ ಸ್ವಲ್ಪ ಸಪೋರ್ಟ್ ಮಾಡದೇ ಇರಬಹುದು, ಸ್ವಲ್ಪ ಇರಿಟೇಷನ್ ಫೀಲ್ ಆಗ್ತಾ ಇರಬಹುದು. ಅಥವಾ ಸಡನ್ ಆಗಿ ಜಾಬ್ ಚೇಂಜು ಅಥವಾ ಜಾಬ್ ರಿಲೇಟೆಡ್ ಇರಿಟೇಷನ್ ಅಥವಾ ನಿಮ್ಗೆ ಪ್ರಮೋಷನ್ ಹೋಲ್ಡ್ ಆಗಬಹುದು. ಈ ತರ ಒಂದು ಬಿಸ್ನೆಸ್ ಅಂದ್ರೆ ಪೊಲಿಟಿಕಲ್ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ನಡೆಯುತ್ತೆ. ಕೆಲಸದ ಹತ್ರ ಕೂಡ ರಾಜಕೀಯ ವಿಚಾರಗಳು ತುಂಬಾ ನಡೆಯುತ್ತಲ್ವಾ. ಹಾಗಾಗಿ ನಿಮಗ್ ಬರೋ ಪ್ರಮೋಷನ್ ಬೇರೆಯವ್ರಿಗೆ ಹೋಗ್ಬೋದು, ಅಥವಾ ನಿಮ್ಗೆ ಮೂವ್ ಆಗಿರುವಂತಹ ಫೈಲ್ ಬೇರೆಯವ್ರಿಗೆ ಮೂವ್ ಆಗಿರಬಹುದು. ಈ ಎಲ್ಲಾ ಘಟನೆಗಳು ತೋರಿಸ್ತಾ ಇದೆ. ಹಾಗಾಗಿ ಅಲರ್ಟ್ ಆಗಿರಿ. ಹಾಗೆ ಸಡನ್ ಆಗಿ ಆ ಏನಾಗುತ್ತೆ ಅಂತ ಹೇಳಿದ್ರೆ, ಅದೇ ನಿಮ್ ತಂದೆ ಜೊತೆ ಜಗಳ ಇದೆ. ಅದ್ರ ಜೊತೆಗೆ ನಿಮ್ಮ ಅಣ್ಣ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಯಾರಾದ್ರೂ ಇರಬಹುದು, ಇವರೊಟ್ಟಿಗೆ ನಿಮ್ಗೆ ಒಂದು ಕೋಪದ ವಿಚಾರ ಅಥವಾ ಎಮೋಷನಲ್ ವಿಚಾರ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಬಿ ಕೇರ್ಫುಲ್. ಕುಜ ನೀಚ ಆಗಿರೋದ್ರಿಂದ ನೀವು ಎಮೋಷನಲ್ ಆಗಿ ಮಾತು ತುಂಬಾನೇ ಅತಿರೇಕಕ್ಕೆ ಹೋಗ್ಬೋದು. ಇವನ್ ಅವರು ಅಷ್ಟೇನೆ, ಅವರು ಅರ್ಥ ಮಾಡ್ಕೊಳ್ದೆ ಇರ್ಬೋದು. ಟೈಮ್ ಬ್ಯಾಡ್ ಆದಾಗ ಹೇಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಒಟ್ನಲ್ಲಿ ಬರುತ್ತೆ ಅಷ್ಟೇನೆ. ನೆಕ್ಸ್ಟ್ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಗೆ ಹೋಗೋಣ. ಕುಜನ ಒಂದು ಪ್ರವೇಶದಿಂದ ಹೇಗಿದೆ ಅಂತ ಹೇಳಿ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಇದ್ರೆ ಹೈಲಿ ಇಂಪ್ಯಾಕ್ಟ್. ಕುಜನ ನಕ್ಷತ್ರಗಳಿದ್ರು ನೀವು ತಗೊಳ್ಳಿ. ಇಲ್ಲಿ ಮೇನ್ ಆಗಿ ಮಿಥುನ ಲಗ್ನದವ್ರಿಗೆ 2ನೇ ಮನೆ ಕುಜ, ಬಟ್ ನೀಚ ಕುಜ. ಹಾಗಾಗಿ ಹಣ ಬರುತ್ತೆ, ಬಟ್ ಹೋಲ್ಡ್ ಆಗಿ ಬರುತ್ತೆ. ಎರಡನೇದು, ನಿಮ್ಗೆ 5ನೇ ಮನೆ ಮೇಲೆ 4ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಎಮೋಷನಲ್ ಅಥವಾ ಮಕ್ಕಳ ಜೊತೆ ವಾದ ವಿವಾದಕ್ಕೆ ಇಳಿಬೇಡಿ. ಸ್ವಲ್ಪ ಅವ್ರನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಮದ್ವೆ ಆಗಿ ಮಕ್ಕಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ನೈಬರ್ಸ್ ಜೊತೆ ಅಥವಾ ನಿಮ್ಮ ಸಂಬಂಧಿಕರ ಜೊತೆ, ಎಸ್ಪೆಷಲಿ ಮೆಟರ್ನಲ್ ಅಂಕರ್ಸ್, ನಿಮ್ಮ ಸೋದರ ಮಾವ ಅಥವಾ ಮದರ್ ಕಡೆ ಫ್ಯಾಮಿಲಿಯವರು, ಇವ್ರಗಳ ಜೊತೆ ಅಷ್ಟೊಂದು ವಾದ ವಿವಾದಕ್ಕೆ ಇಳಿಯೋದು ಅಷ್ಟೊಂದು ಈ ಬಾರಿ ಡೆಫಿನೆಟ್ಲಿ ಒಳ್ಳೇದಲ್ಲ. ನೆಕ್ಸ್ಟ್ ಅದಾದ ನಂತರ ನಿಮ್ಗೆ 8ನೇ ಮನೆ ಮೇಲೆ ದೃಷ್ಟಿ, 9ನೇ ಮನೆ ಮೇಲೆ ದೃಷ್ಟಿ. ಟೋಟಲಿ ಮಿಥುನ ಲಗ್ನ ಅಥವಾ ರಾಶಿಯವರು ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಅಲರ್ಟ್ ಆಗಿ ಇರ್ಲೇಬೇಕು. ವೆಹಿಕಲ್ ರಿಲೇಟೆಡ್ ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ. ಹಾಗಾಗಿ ಯಾಕಂದ್ರೆ ನಿಮ್ಗೆ ಅವನು 6ನೇ ಮನೆ ಅಧಿಪತಿನೂ ಅವನೇ, 11ನೇ ಮನೆ ಅಧಿಪತಿನೂ ಅವನೇ, ಕೂತಿರೋದು 2ರಲ್ಲಿ. ಹಾಗಾಗಿ ಸಡನ್ ಆಗಿ ವೆಹಿಕಲ್ ರಿಲೇಟೆಡ್ ಖರ್ಚು ಜಾಸ್ತಿ ಆಗಬಹುದು, ಅಥವಾ ಒಂದು ಸ್ಮಾಲ್ ಪುಟ್ಟದಾಗಿ ಆಕ್ಸಿಡೆಂಟ್ ಅಥವಾ ಒಂದು ಟಚ್ ಆಗಬಹುದು ಗಾಡಿ. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇನ್ನ 4th ಹೌಸ್ ಅಲ್ಲಿ ಕೇತು ಅಲ್ಲೇ ಇದ್ದಾರೆ. ಹಾಗೆ ಮದರ್ಗೆ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಕಸಿ ಬಿಸಿ ಆಗಬಹುದು. ಮೇ ಬಿ ಅವ್ರದ್ದು
BP ಶುಗರ್ ರಿಲೇಟೆಡ್ ಏನಾದ್ರು ಆ ಏಜ್ ಅಲ್ಲಿ ಇದ್ರೆ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಅಥವಾ ನೀ ಪೇನ್ ಅಥವಾ ನೀ ಕ್ಯಾಪ್ಸ್ ಏನಾದ್ರು ಹಾಕ್ಸೋದು ಅಥವಾ ಸ್ಕ್ಯಾನಿಂಗ್ ಎಕ್ಸ್ರೇ ರಿಲೇಟೆಡ್ ತೋರಿಸ್ತಾ ಇದೆ. ಮದರ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ 8ನೇ ದೃಷ್ಟಿ ಕೂಡ ನಿಮ್ಗೆ ಸೊ 9ನೇ ಮನೆ ಮೇಲೆ ಹಾಕ್ತಾ ಇರೋದ್ರಿಂದ ವರ್ಕಿಂಗ್ ಪ್ಲೇಸ್ ಅಲ್ಲಿ ಸೊ ನಿಮ್ಮ ಹೈಯರ್ ಅಥಾರಿಟಿ ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು. ಒಂದು, ಎರಡನೇದು ನಿಮ್ಮ ಫಾದರ್ ಜೊತೆ, ಮೂರನೇದು ನಿಮ್ಮ ಗುರುಗಳು ಅಥವಾ ನಿಮ್ಮ ಟೀಚರ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆರ್ ಪಬ್ಲಿಕ್ ಅಲ್ಲಿ ಸೊ ಏನಾದ್ರೂ ಲಾಯರ್ ಜೊತೆ ಅಥವಾ ಲಾಯರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರುವಂತಹ ಅವ್ರ ಜೊತೆ, ಜಡ್ಜ್ಗಳ ಜೊತೆ ನೀವು ಮಾತಾಡೋ ಮಾತು ಅವ್ರಿಗೆ ಇರಿಟೇಷನ್ ಆಗಿ ನಿಮ್ಮ ಕೇಸ್ನ ಇನ್ನ ಡಿಲೇ ಮಾಡುವಂತಹ ಸಾಧ್ಯತೆ ಇದೆ. ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಅಂತಾನೆ ನಾವು ಇಲ್ಲಿ ತಗೋತೀವಿ. ಇದು ಮಿಥುನ ರಾಶಿ ಅಥವಾ ಲಗ್ನದವ್ರಿಗೆ. ಸೆಕೆಂಡ್ ಹೌಸ್ ಪೂಜಾ ಇದ್ದಾಗ ಏನಾಗುತ್ತೆ, ಕುಟುಂಬದ ಜವಾಬ್ದಾರಿ ಪೂರ ನೀವೇ ತಗೋಬೇಕಾಗುತ್ತೆ, ಅಥವಾ ಯು ಆರ್ ದ ಹೆಡ್ ಆಫ್ ದ ಫ್ಯಾಮಿಲಿ, ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೂನು ನೀವೇ ಮೇನ್ಲಿನೂ ಸೊ ಮುಂದೆ ನಿಂತ್ಕೊಂಡು ಜವಾಬ್ದಾರಿನ ಹೊರಿಸ್ಕೊಳ್ಳೋ ಒಂದು ಪರಿಸ್ಥಿತಿ ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಮಾತು ಸೊ ನೀಚ ಆಗಿರೋದ್ರಿಂದ ನೀಚವಾದಂತಹ ಮಾತುಗಳು ಅಥವಾ ನಿಮ್ಮ ಮೆಸೇಜಸ್ ಅಥವಾ ನಿಮ್ಮ ಮೇಲ್ ಏನ್ ರಿಪ್ಲೈ ಕೊಡ್ತೀರಾ ನಿಮ್ಮ ಬಾಸ್ಗೆ ಅಥವಾ ನಿಮ್ ಟೀಮ್ಗೆ ನೀವೇನ್ ಸೊ ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್, ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ ಹೇಗಿದೆ? ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ ಯೋಗಕಾರಕ ಗ್ರಹ ಯಾರು ನಿಮಗೆ ಕುಜ 5th ಲಾರ್ಡು ಮತ್ತೆ 10th ಲಾರ್ಡು ಕೇಂದ್ರ ತ್ರಿಕೋನಾಧಿಪತಿ. ಸೊ ಇನ್ನು ಲಗ್ನದಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಸಡನ್ ಆಗಿ ಜಾಸ್ತಿ ಆಗುತ್ತೆ. ಎನಿವೆ ಕರ್ಕಾಟಕ ಲಗ್ನದವ್ರು ಆ ಕಡೆ ಅಷ್ಟಮ ಸಾಡೆ ಸಾತಿ, ಈ ಕಡೆ ಸೊ ರಾಹುವಿಂದ ತಂದ್ರೆ ಟೋಟಲಿ ಸೊ ಅವರು ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಇತ್ತು. ಈಗ ಸ್ವಲ್ಪ ರಿಲೀಫ್, ಕಾನ್ಫಿಡೆಂಟ್ ಸೊ ಧೈರ್ಯ ಜಾಸ್ತಿ ಅಥವಾ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದಾದ ನಂತರ ಓನ್ ಆಗಿ ವರ್ಕ್ ಶುರು ಆಗುತ್ತೆ. ಬಟ್ ಎನಿವೆ ಅದು ನೀಚ ಆಗಿರೋದ್ರಿಂದ ಯಾವ ತರ ಕೆಲಸ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ ಅಥವಾ ಯಾವ ಇಂಟರ್ವ್ಯೂಸ್ ನೀವು ಕೊಡ್ತಿದ್ದೀರಾ ಅನ್ನೋದು ತುಂಬಾ ಮುಖ್ಯ. ಕೆಲಸದ ವಿಚಾರವಾಗಿ ನಿಮ್ಗೆ ನೋಡೋಕ್ ಮಾತ್ರ ಹೈ ಪೊಸಿಷನ್, ಬಟ್ ಸ್ಯಾಲ್ರಿ ಇರೋದಿಲ್ಲ ಅಥವಾ ರೆಸ್ಪೆಕ್ಟ್ ಕಮ್ಮಿ ಇರುತ್ತೆ ಅಥವಾ ಫೆಸಿಲಿಟೀಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಮಕ್ಕಳ ಕಡೆಯಿಂದ ಸ್ವಲ್ಪ ಇರಿಟೇಷನ್ ಫೀಲ್ ಆಗಬಹುದು ನಿಮ್ಗೆ. ಸೊ ಅಥವಾ ಸೊ ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಸ್ವಲ್ಪ ಒಂದು ಕಹಿ ಘಟನೆಗಳು ಅಂದ್ರೆ ವಾದ ವಿವಾದ ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಥವಾ ಜಗಳಗಳಾಗಿ ಇದೊಂದು ಸ್ವಲ್ಪ ಎಮೋಷನಲ್ ಫೀಲ್ ಆಗುತ್ತೆ. ಬಟ್ ಎನಿವೇ ಲಗ್ನದಲ್ಲಿ ಕುಜ, ಬಟ್ ನೀಚ ಕುಜ ಆಗಿರೋದ್ರಿಂದ ಸೊ ಸ್ಥಾನ ಬಲ ಇದೆ. ಸೊ ಷಡ್ಬಲದಲ್ಲಿ ಸ್ಥಾನ ಬಲ ಸಿಗುತ್ತೆ ನಿಮ್ಗೆ, ಆದ್ರೆ ಸೊ ನೈಸರ್ಗಿಕ ಬಲ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೆಲಸದ ವಿಚಾರವಾಗಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಅದ್ ಬಿಟ್ರೆ ನೇಮ್ ಫೇಮ್ ರಿಲೇಟೆಡ್ ಬಿ ಕೇರ್ಫುಲ್. ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿದ್ರೆ ನೀವ್ ಯಾವ ತರ ನೇಮ್ ಫೇಮ್ ತಗೋತೀರಾ, ಗುಡ್ ನೇಮು ಬರುತ್ತೆ, ಬ್ಯಾಡ್ ನೇಮು ಬರುತ್ತೆ. ಹಾಗಾಗಿ ಬಿ ಕೇರ್ಫುಲ್. ನಿಮ್ಮ 4ನೇ ಮನೆಯ ಮೇಲೆ ಅವ್ರದ್ದು 4ನೇ ದೃಷ್ಟಿ ಹಾಕ್ತಾ ಇದ್ದಾರೆ. ಅಂಡ್ ನಿಮ್ಮ 7 ಮತ್ತು 8ನೇ ಮನೆ ಮೇಲೆ ಸೊ 7 ಮತ್ತು 8ನೇ ದೃಷ್ಟಿ ಹಾಕ್ತಾ ಇದ್ದಾರೆ. ನೀವೇನಾದ್ರೂ ಮದ್ವೆ ಆಗಿದ್ರೆ ನಿಮ್ಮ ಅತ್ತೆ ಮನೆ ಕಡೆ, ನಿಮ್ಮ ಹೆಂಡತಿ ಮನೆ ಕಡೆ ಅಥವಾ ನಿಮ್ಮ ಗಂಡನ ಮನೆ ಕಡೆಯವರ ಜೊತೆಗೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು ಅಥವಾ ಜಗಳಗಳು ಯಾವ ವಿಚಾರವಾಗಿ, ಎಸ್ಪೆಷಲಿ ಪ್ರಾಪರ್ಟಿ ರಿಲೇಟೆಡ್ ವಿಚಾರವಾಗಿ ಅಥವಾ ಹಣಕಾಸಿನ ವಿಚಾರವಾಗಿ ಅಥವಾ ಶೇರ್ ಡಿವೈಡ್ ಮಾಡ್ಕೊಳ್ಳೋದು ಈ ವಿಚಾರವಾಗಿ ಇದೆ. ಹಾಗೆ ನಿಮಗೆ ನಿಮ್ಮ ಒಂದು ಆಪೋಸಿಟ್ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಸೊ ಸಡನ್ ಆಗಿ ಬಿಸ್ನೆಸ್ ಅಲ್ಲಿ ಚೀಟಿಂಗ್ ಆಗಬಹುದು ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒಂದು ಫ್ಲೋ ಆಫ್ ಇನ್ಕಮ್ ಇರುತ್ತಲ್ವಾ ಅದು ಸ್ವಲ್ಪ ಸ್ಲೋ ಆಗೋದ್ರಿಂದ ಅಲ್ಲಿ ನಿಮ್ಗೆ ಕೆಲವೊಂದು ಸೀಕ್ರೆಟ್ಸ್ ಗೊತ್ತಾಗುತ್ತೆ. ಲೈಕ್ ಬ್ಯಾಲೆನ್ಸ್ ಅಕೌಂಟ್ಸ್ ರಿಲೇಟೆಡ್ ಆಗಿರಬಹುದು ಅಥವಾ ಸೊ ಇನ್ಕಮ್ ಎಕ್ಸ್ಪೆನ್ಸಿವ್ ಅಥವಾ ಟ್ಯಾಕ್ಸ್ ಇದ್ರ ರಿಲೇಟೆಡ್ ನೀವು ನೋಡ್ಕೊಳ್ಳಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಎಸ್ಪೆಷಲಿ 8ನೇ ಮನೆ ನಿಮಗೇನಾದ್ರೂ ಸೀಕ್ರೆಟ್ ಹೆಲ್ತ್ ಇಶ್ಯೂಸ್ ಏನಾದ್ರು ಲೈಕ್ ನಾನ್ ಕ್ಯೂರಬಲ್ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಡಿಲೇ ಮಾಡಬೇಡಿ. ಹಾಗಾಗಿ ನೋಡ್ಕೊಳ್ಳಿ. ಹಾಗೆ ಮದರ್ಗೆ ಸೊ ನಿಮ್ ಕಡೆಯಿಂದ ಒಂದು ಜವಾಬ್ದಾರಿಯುತವಾದಂತಹ ಒಂದು ಹೆಲ್ಪ್ ಅವಶ್ಯಕತೆ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಮೇ ಬಿ ಜ್ಯುವೆಲರೀಸ್ ಪರ್ಚೇಸ್ ಮಾಡ್ಕೊಡ್ತೀರಾ, ಆರ್ ಡ್ರೆಸ್, ಅವ್ರಿಗೇನೋ ಅವಶ್ಯಕತೆ ಬೇಸಿಕ್ ನೀಡ್ಸ್ ಏನಿರುತ್ತೋ ಅದನ್ನ ನೀವು ಮಾಡ್ಕೊಡ್ತೀರಾ ಅಂತ ಹೇಳಿದ್ರು ಹಿಂದೆ ಹೇಳಿದ್ರೆ, ಪ್ರಾಮಿಸ್ ಮಾಡಿದ್ರೆ ಸೊ ಈಗ ನೀವು ಕ್ಲಿಯರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ನಿಮ್ಮ ಗ್ರೋತ್ಗೆ ಡಿಲೇ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಸಿಂಹ ಲಗ್ನ ಅಥವಾ ಸಿಂಹ ರಾಶಿಗೆ ಹೇಗಿದೆ? ಸೊ ನಿಮಗೂ ಕೂಡ ಇವರು ಯೋಗಕಾರಕ ಹಾಕ್ತಾರೆ. ಯಾಕೆಂದ್ರೆ 4ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೊಂಡಿದ್ದಾರೆ. 12ರಲ್ಲಿ ಕೂತ್ಕೊಂಡು 3ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಮೇನ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಡ್ರೈವಿಂಗ್ ಮಾಡೋವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಂದು ಲಾಂಗ್ ಡ್ರೈವ್ ಸೊ ಏನಾದ್ರೂ ನೀವು ಟ್ರಿಪ್ಸ್ ಟೂರ್ಸ್ ಹೋಗ್ತಿದ್ದೀರಾ ಅಥವಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಿಸ್ನೆಸ್ ನಡೆಸ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಸ್ವಲ್ಪ ನಿಮ್ಮ ವೆಹಿಕಲ್ ಕಂಡೀಷನ್ಸ್ ನ ಚೆಕ್ ಮಾಡ್ಕೊಂಡು ಮೂವ್ ಆಗ್ಬೇಕಾಗತ್ತೆ. ನೆಕ್ಸ್ಟ್,
ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಮೇ ಬಿ ಪ್ರೆಷರ್ ಆಫ್ ವರ್ಕ್ ಆರ್ ಬಿಸ್ನೆಸ್ ಆರ್ ಸಮ್ ಅದರ್ ಇಶ್ಯೂಸ್ ಇಂದ ಮೆಂಟಲ್ ಸ್ಟ್ರೆಸ್ ಸ್ಲೀಪಿಂಗ್ ವಿಚಾರವಾಗಿ ತುಂಬಾನೇ ಡಿಲೇ ಆಗುತ್ತೆ. ಅಂಡ್ ನಿಮ್ಮ ಶೋಲ್ಡರ್ ಎಸ್ಪೆಷಲಿ ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಭುಜ, ಹೆಣ್ಮಕ್ಳಾದ್ರೂ ಸರಿ ಗಂಡ್ ಮಕ್ಳಾದ್ರೂ ಸರಿ, ಪೇಯ್ನ್ ಜಾಸ್ತಿ ಆಗೋ ಸಾಧ್ಯತೆ ಹೈಲಿ ಇದೆ. ಅಥವಾ ಸಮ್ ನರ್ವ್ಸ್ ಬ್ಲಡ್ ಮೂವ್ ಆಗ್ತಾ ಇರೋದಿಲ್ಲ, ಅಥವಾ ಬ್ಲಡ್ ಸ್ಟಕ್, ಅಥವಾ ಬ್ಲಡ್ ಏನದು ಸ್ಟೋರೇಜ್ ಆಗಿರೋದು, ಅಥವಾ ಸ್ವಲ್ಪ ರಿಲೇಟೆಡ್ ಪೇಯ್ನ್ ಹೆವಿ ಆಗೋದು ತೋರಿಸ್ತಾ ಇದೆ. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಅದಾದ ನಂತರ ನೀವು ಹೇಗೆ ಪಬ್ಲಿಕ್ ಜೊತೆ ಮಾತಾಡ್ತೀರಾ ಅನ್ನೋದು ಕೂಡ ಮುಖ್ಯ. ಸೊ ನಿಮ್ಮ ಕಮ್ಯುನಿಕೇಶನ್, ಮೇಲ್ಸ್ ರಿಪ್ಲೈ, ಸಿಗ್ನೇಚರ್ಸ್, ಡಾಕ್ಯುಮೆಂಟ್ಸ್, ಇದ್ರ ರಿಲೇಟೆಡ್ ಏನೇನ್ ಇಶ್ಯೂಸ್ ಇರುತ್ತೋ ಇದೆಲ್ಲ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಅಂಡ್ ಏನಾದ್ರು ಬಿಸ್ನೆಸ್ ಇದ್ರೆ ಡೆಫಿನೆಟ್ಲಿ ಅಕೌಂಟೆಂಟ್ ಇದ್ರೂ ಕೂಡ ಒಂದ್ಸರಿ ನೀವು ಅಲ್ಲಿ ಗಮನ ಹರಿಸ್ಬೇಕಾಗುತ್ತೆ. ಸೊ ಯಾವ ವಿಚಾರವಾಗಿ ಇದು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸೊ ಇದಿಷ್ಟು ವಿಚಾರಗಳು ಸಿಂಹ ಲಗ್ನದವರಿಗೆ. ಯಾರು ಕುಜಗ್ರಹರು 12ನೇ ಮನೆಯಲ್ಲಿ ಕೂತ್ಕೋತಾ ಇರೋದ್ರಿಂದ 9ನೇ ಮನೆ ಅಧಿಪತಿ ಕೂಡ ಅವರೇ. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಸಡನ್ ಆಗಿ ಏರುಪೇರು ಆಗಬಹುದು, ನೋಡ್ಕೊಳ್ಳಿ. ಅದಾದ ನಂತರ ಮೇನ್ಲಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ಬಿಸ್ನೆಸ್ ಅಲ್ಲಿ. ನಿಮ್ ಪಾರ್ಟ್ನರ್ ಅಂತ ಹೇಳಿದ್ರೆ ಬಿಸ್ನೆಸ್ ಪಾರ್ಟ್ನರೇ. ನೀವೇನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅದ್ರಲ್ಲೂ ಫುಡ್ ರಿಲೇಟೆಡ್ ಅಥವಾ ಸೊ ರಿಯಲ್ ಎಸ್ಟೇಟ್, ಬ್ರೋಕರೇಜ್ ಈ ರಿಲೇಟೆಡ್ ಅಥವಾ ಫಿನಾನ್ಸ್ ರಿಲೇಟೆಡ್ ಮಾಡ್ತಿದ್ರೆ ಚೀಟಿಂಗ್ ಆಗೋದು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆರ್ ಸಮಥಿಂಗ್ ಹಿಡನ್ ವಿಚಾರಗಳು ನಿಮಗೆ ಹೊರಗಡೆ ಬರುತ್ತೆ ಅಥವಾ ನಿಮಗೆ ಗೊತ್ತಾಗುತ್ತೆ. ಸೊ ಈ ಹಿಂದೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಇಲ್ಲಿ ನಿಮಗೆ ಗೊತ್ತಾಗೋದು ತೋರಿಸ್ತಾ ಇದೆ. ಹಾಗಾಗಿ ಇದಿಷ್ಟು ವಿಚಾರಗಳು ಸಿಂಹ ಲಗ್ನ ಅಥವಾ ರಾಶಿಗೆ. 3ನೇ ಮನೆ ಮೇಲೆ, 6ನೇ ಮನೆ ಮೇಲೆ, 7ನೇ ಮನೆ ಮೇಲೆ ಕುಜನ ದೃಷ್ಟಿ, ಅದು ನೀಚ ದೃಷ್ಟಿ, ನಾಟ್ ಎ ಗುಡ್ ದೃಷ್ಟಿ ಅಲ್ವಾ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನೋಡ್ಕೊಳ್ಳಿ. ಲೋನ್ ಏನಾದ್ರೂ ನೀವು ಅಪ್ಲೈ ಮಾಡಿದ್ರೆ ಸ್ಯಾಂಕ್ಷನ್ ಮಾಡುವ ಮುನ್ನ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ. ಯಾಕಂದ್ರೆ ನೀವು ಲೋನ್ಗೆ ಅಥವಾ ಯಾವ್ದಾದ್ರು ಲೈಸೆನ್ಸ್ಗಳಿಗೆ ಅಪ್ಲೈ ಮಾಡಿದಾಗ ನಿಮ್ಗೆ ಹೇಳಿರೋ ಪರ್ಸೆಂಟೇಜ್ ಒಂದು, ಬಟ್ ಶೀಟ್ ಅಲ್ಲಿ ತೋರಿಸೋದು ಇನ್ನೊಂದು, ಈ ತರ ಆಗೋದು ತೋರಿಸ್ತಾ ಇದೆ. ಹಾಗೆ ನೀವ್ ಯಾರಿಗಾದ್ರೂ ಸಾಲ ತೀರಿಸ್ತಾ ಇದ್ದೀರಾ, ಕ್ಲಿಯರ್ ಮಾಡ್ತಿದ್ದೀರಾ ಅಂದ್ರೆ ಆದಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ನ ಇಟ್ಕೊಳ್ಳಿ. ಕ್ಯಾಶ್ ಟು ಕ್ಯಾಶ್, ಕ್ಯಾಶ್ ಆನ್ ಹ್ಯಾಂಡ್ ಇವೆಲ್ಲ ಇದ್ದಾಗ ಚೀಟಿಂಗ್ ಆಗುತ್ತೆ. ಇದು ಫ್ಯೂಚರ್ ಅಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ. ಬಿಕಾಸ್ ಆಲ್ರೆಡಿ ಸೊ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಅಥವಾ ಹೆವಿ ಲೋನ್, ನಿಮ್ಗೆ 10 ಲಕ್ಷ ಅವಶ್ಯಕತೆ ಇದೆ, 20 ಲಕ್ಷ ಲೋನ್ ತಗೊಂಡು ಅನ್ವಾಂಟೆಡ್ ಥಿಂಗ್ಸ್ಗೆ ಸುರಿಯೋದು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಇದಿಷ್ಟು ವಿಚಾರಗಳು ಮೇಷದಿಂದ ಸಿಂಹದವರೆಗೆ. ಉಳಿದಂತಹದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.